ನಮಸ್ಕಾರ. ಇವತ್ತು ನಾವು ಔರಂಗಾಬಾದಿನ ಮತ್ತೊಂದು ಕೇವ್ಸ್ ಬಂದಿದ್ದೀವಿ. ನೀವು ಅಜಂತಾ ಎಲ್ಲೋರ ಔರಂಗಾಬಾದಿಂದ 40 ಮತ್ತು 100 ಕಿಲೋಮೀಟ್ರ್ ಇದ್ದಾಗ ಎಲ್ಲೋರ ಒಂದು 40 ಕಿಲೋಮೀಟ್ರು, ಅಜಂತಾ 100 ಕಿಲೋಮೀಟ್ರ್ ಇದೆ. ಸೊ ಔರಂಗಾಬಾದ್ ಬಂದಾಗ ನೀವು ಬೀಬಿ ಕಾ ಮಕ್ಬಾಲ್ ನೋಡಬಹುದು. ಅದು ಸಿಟಿ ಒಳಗೆ ಇದೆ, ಒಂದು 6-7 ಕಿಲೋಮೀಟ್ರು. ಹಾಗೆ ನಮಗೆ ಇಲ್ಲಿ ಸಿಟಿ ಒಳಗೆ ಒಂದು 8ರಿಂದ 10 ಕಿಲೋಮೀಟ್ರು ಆಸುಪಾಸಿನಲ್ಲಿ ನಮಗೆ ಔರಂಗಾಬಾದಲ್ಲಿ ಮತ್ತೊಂದು ಬುದ್ಧಿಸ್ಟ್ ಕೇವ್ ಸಿಗುತ್ತೆ. 5th ಮತ್ತು 6th 5ನೇ ಮತ್ತು 6ನೇ ಸೆಂಚುರಿಲಿ ಮಾಡಿರುವಂಥ ಒಂದು ಕೇವ್ಸು ನೋಡೋಣ. ಎಸ್, ಲೆಟ್ಸ್ ಗೋ. ಸರ್, ಹೌ ಮೆನಿ caves are here, sir? 10 caves. This side 5, other side 5. Other side 5. Okay, I have to walk here 5 caves. Return आना यहाँ से सीधा सर. Okay, thank you, sir. ಸೊ ಟಿಕೆಟಿನ ಬೆಲೆ 25 ರೂಪಾಯಿ. ಸೊ ಇಲ್ಲಿಂದ ಟಿಕೆಟ್ ಎಲ್ಲ ತಗೊಂಡು ನಾವು ಮೊದಲು 5ನೇ ಕೇವ್ಗೆ ಈ ದಾರಿ ಮುಖಾಂತರ ಹೋಗಬೇಕು. ಇನ್ನು 5 ಕೇವ್ ಈ ಕಡೆಯಿಂದ ಒಂದು 1 ಕಿಲೋಮೀಟ್ರ್ ಆಚೆ ಹೋಗಬೇಕಾಗತ್ತೆ. ಸೊ ಲೆಟ್ಸ್ ಗೋ ಆ್ಯಂಡ್ ಡಿಸ್ಕವರ್ ಮಾಡೋಣ 5 ಕೇವ್. ಎಸ್, ಒಂಥರ ಮಿನಿ ಟ್ರಕ್ ಮಾಡಬೇಕಿಲ್ಲಿ. ನೋಡಿ, ಹಿಂಗೆ ನಡ್ಕೊಂಡು ಹೋದರೆ ಅಲ್ಲಿ ಕೇವ್ ಕಾಣಿಸ್ತಾ ಇದೆ ಅಲ್ಲಿ ಆಲ್ಮೋಸ್ಟು. ಸೊ ನೋಡೋಣ ಹೇಗಿದೆ ಅಂತ. ಇದು ನೋಡಿ, ಇದು 4ನೇ ಕೇವು, ಬುದ್ಧಿಸ್ಟ್ ಅವ್ರದ್ದು 4ನೇ ಕೇವು. ಇಲ್ಲಿ ಡಿಸೈನ್ ನೋಡಿ ಹೇಗಿದೆ ಅಂತ. ಇಟ್ ಇಸ್ ಆಲ್ ನಾವು ಮರದ ಬೀಮ್ ಹಾಕ್ತೀವಲ್ಲ, ಆ ಸ್ತೂಪ ಇದೆ ಒಂದು, ಹಾಗೆ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದು. ಸಖತ್ತಾಗಿದೆ ಅಲ್ಲ ನೋಡಿ. ಬ್ಯೂಟಿಫುಲ್. ಹಿಂಗೆ ಕೇವಿಂದ ಆಚೆ ನೋಡಿದ್ರೆ ನಿಮಗೆ ಈ ಥರ ಒಂದು ವ್ಯೂ ಸಿಗುತ್ತೆ. ಇಡೀ ಸಿಟಿನೇ ನೋಡ್ಬೋದು. ನೋಡಿ, ಝೂಮ್ ಮಾಡುವ. ಎಸ್, ಈಗ ನೋಡಿ, ಇದು 4ನೇ ಕೇವು. ಇದು ಸ್ತೂಪ ಒಂದಿದೆ ಇಲ್ಲಿ ನೋಡಿ. ಡಿಸೈನ್ ಎಲ್ಲ ನೋಡಿದ್ರೆ ಈ ಮರದ ಬೀಮ್ ಹಾಕ್ತಾರಲ್ಲ, ಆ ಥರ ಬೀಮ್ ಹಾಕಿ ಆ ಕಾಲಕ್ಕೆ ಕಟ್ಟಿದ್ದಾರೆ. 5 ಮತ್ತು 6ನೇ ಸೆಂಚುರಿ ಅಂತಂದರೆ ಸುಮಾರು 1500 ವರ್ಷಗಳ ಹಿಂದೆ, ಇನ್ನೂ ಜಾಸ್ತಿನೇ ಆ ಕಾಲಘಟ್ಟದಲ್ಲಿ ಕಟ್ಟಿದಂಥ ಈ ಕೇವ್ಗಳು ಈಗಲೇ ಹೇಗೆ ಡಿಸೈನ್ ಇದೆ. ನನಗೆ ಅಜಂತಾ ಎಲ್ಲೋರ ನೋಡಿದಾಗ ಅಲ್ಲಿ ಅತ್ಯದ್ಭುತವಾದ ಇನ್ನೂ ಆರ್ಕಿಟೆಕ್ಟು ಮತ್ತು ಇನ್ನೂ ಒಳ್ಳೊಳ್ಳೆ ಪೇಂಟಿಂಗ್ಸ್ ಇತ್ತು. ಸೊ ಇದನ್ನು ಅದೇ ಕಾಲಘಟ್ಟದಲ್ಲಿ ಕಟ್ಟಿರೋವಂಥದ್ದು 10 ಕೇವ್ ಇದೆ, ಸಣ್ಣ ಸಣ್ಣ ಕೇವ್ಗಳು. ಸೊ ಚೆನ್ನಾಗಿದೆ. ನೀವೆಲ್ಲ ಔರಂಗಾಬಾದ್ ಬಂದರೆ ಖಂಡಿತವಾಗ್ಲೂ ನೀವು ಈ ಥರ ಒಂದು ಕಮ್ಮಿ ಸಮಯದಲ್ಲಿ ಇದ್ದಾಗ ಒಂದು 8-10 ಕಿಲೋಮೀಟ್ರ್ ಒಳಗೆ ನೀವು ನೋಡುವಂಥ ಜಾಗ ಅಂದರೆ ಈ ಥರ ಒಂದು ಕೇವ್ನ ಮಿಸ್ ಮಾಡಬೇಡಿ. ನೋಡಿ, ಬೀಬಿ ಕಾ ಮಕ್ಬಾಲ್ ಬಂದಾಗ ಇದನ್ನು ಒಂದು ವಿಸಿಟ್ ಕೊಡಿ. ಎಲ್ಲೇ ಅಕ್ಕಪಕ್ಕ ಇದೆ. ಇದು ಅಕ್ಕಪಕ್ಕನೇ ಸ್ವಲ್ಪ ಕಿಲೋಮೀಟ್ರ್ ದೂರ ಇದೆ. ಓಕೆ, ಇದು 4ನೇ ಕೇವ್ ಅಂದರೆ ಪ್ರಾಬಬ್ಲಿ ಅಲ್ಲಿ ಚಿಕ್ಕದಿದೆ. ಅದು 1, 2, 3 ಅನಿಸುತ್ತೆ ನೋಡಿ. ಓಕೆ, ಸೊ 4ನೇ ಕೇವ್ ಆದಮೇಲೆ ಇಲ್ಲೂ ಮತ್ತೊಂದು ಕೇವ್ ಇದೆ. ಹಾಗೆ ಮೇಲೆ ಹೋಗುವ ದಾರಿ. ಇದನ್ನು ನೋಡೋಣ ಯಾವುದಿದೆ ಅಂತ. ಬ್ಯೂಟಿಫುಲ್. ಇದು ಕೇವ್ ನಂಬರ್ 3. ಓಕೆ, ನೋಡೋಣ, ಒಳಗೆ ಹೋಗೋಣ. ಶೂ ಬಿಚ್ಚಬೇಕು. ಓಕೆ, ನೋಡಿ, ಇದು ನನಗೆ ಈ ಪಿಲ್ಲರೆಲ್ಲ ನೋಡ್ತಾ ಇದ್ದರೆ ನಮ್ಮ ಬಾದಾಮಿ ಹೈವೇಲೆ ಅಲ್ಲೂ ಇದೇ ಥರ ಒಂದು ರಾಕ್ ಕಟ್ಟಿಂಗ್ ಕೇವಲ್ಲೂ ಇದೇ ಥರ ಪಿಲ್ಲರ್ಗಳೆಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ. ಸಖತ್ತಾಗಿದೆ ನೋಡಿ. ವಾವ್, ನೋಡ್ರಿ ಇಲ್ಲಿ ಹೇಗಿದೆ. ಬ್ಯೂಟಿಫುಲ್ ಕಾರ್ವಿಂಗ್ಸ್. ಸೊ
ನಮಗೆ ಈ ಕೇವಲ್ಲಿ ಸಿಗುವಂಥದ್ದು ಬುದ್ಧ ನೋಡಿ ಹೆಂಗಿದೆ ನೋಡಿ. ನಿಮಗೆ ತುಂಬ ಚೆನ್ನಾಗಿದೆ. ಅಜಂತ ಎಲ್ಲೋರದೆಲ್ಲ ಇಲ್ಲೆಲ್ಲ ಸೀಲಿಂಗಿನ ಪೇಂಟಿಂಗ್ ಇದೆ, ಇಲ್ಲಿ ಪೇಂಟಿಂಗ್ ಇರೋದಿಲ್ಲ, ಫಸ್ಟ್ ಕಾರ್ವಿಂಗ್ಸ್ ಇದೆ, ಆದರೂ ತುಂಬ ಚೆನ್ನಾಗಿದೆ. ನೋಡೋಣ. ದಿಸ್ ಇಸ್ ಬುದ್ಧನ ಸ್ಟ್ಯಾಚ್ಯೂ. ನೋಡಿ ಎಷ್ಟು ಚೆನ್ನಾಗಿ ಬೆಳಕು ಬರ್ತಾ ಇದೆ, ಅದು ಬುದ್ಧನ ಮೇಲೆ ಬೆಳಕು ಬೀಳ್ತಾ ಇದೆ ಕರೆಕ್ಟಾಗಿ. ಅಲ್ಲಿಂದ ನೀಟ್ ಕ್ಲೀನಾಗೆ ಸೂಪರ್ಲ. ನನ್ನಿಂದ ಬೆಳಕಿದೆ, ನನ್ನಿಂದ ಇರೋ ಬೆಳಕು ನೀಟಾಗಿ ಬುದ್ಧನ ಮೇಲೆ ಬೀಳ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ, ಸಖತ್. ಈ ಬುದ್ಧ ಒಂದೇ ಕಾಣಿಸಿದ್ದು, ಅದಾದಮೇಲೆ ಪಕ್ಕಕ್ಕೆ ನೋಡ್ತೀನಿ, ನೋಡಿ ಇಲ್ಲಿ ಶಿಷ್ಯಂದಿರು ಬುದ್ಧನ ಮೇಲೆ ಪ್ರೇ ಮಾಡ್ತಾ ಇರೋದು ನೋಡಿ. ಇಲ್ಲಿ ನೋಡಿ ಸಖತ್ತಾಗಿದೆ, ಬ್ಯೂಟಿಫುಲ್. ಒಳಗೆ ಬಂದಮೇಲೆ ಗೊತ್ತಾಗಿದೆ ಇನ್ನು ನೋಡಿ. ವಾವ್, ಹೆಂಗಿದೆ ನೋಡಿ, ಸಖತ್ತಾಗಿದೆ. ಇಲ್ಲಿ ಕೇವ್ದೊಂದು ಮಾಹಿತಿ ಇದೆ ಇಲ್ಲಿ. ಸೊ ಇದು ನೋಡಿ, ಓದ್ಕೊಳ್ಳಿ. ಇದು ಅಷ್ಟೇ ಬುದ್ಧ ಅವ್ರದ್ದು 5th century ಕೇವ್. ಯಾರಾದರೂ ಪಾಸ್ ಮಾಡಿಕೊಂಡು ಯು ಕ್ಯಾನ್ ರೀಡ್ ವಿತ್ ದಿಸ್, ಓಕೆನಾ. ಇದು ಕೇವ್ ನಂಬರ್ 2. ನೋಡೋಣ ಹೇಗಿದೆ ಅಂತ. ಟೋಟಲು 5 ಕೇವ್ ಇದೆ, ಈ ಕಡೆ ಆ ಕಡೆ 5 ಕೇವ್ ಇದೆ. ಸಖತ್. ಹಾಂ ನೋಡಿ ಹೇಗಿದೆ, ಚೆನ್ನಾಗಿದೆಯಲ್ಲ. ಬೆಸ್ಟ್ ಪಾರ್ಟ್ ಅಂದರೆ ಈ ಕಾರ್ವಿಂಗ್ಸ್. ಬರೋಣ ಇರಿ ಅದಕ್ಕೆ. ವಾವ್, ಬ್ಯೂಟಿಫುಲ್. ವಾವ್, ಎಲ್ಲದರಲ್ಲೂ ಒಂದು ಒಳ್ಳೆ ಕಾರ್ವಿಂಗ್ಸ್ ಮಾಡಿದ್ದಾರೆ. ಬುದ್ಧಂದು ಸ್ಟೋರೀಸ್ ಎಲ್ಲ ನೋಡಿ. ಕೇವ್ 1 ಹೋಗೋಣ ಅಂತಿದ್ವಿ, ಆದರೆ ಕೇವ್ 1 ಇಲ್ಲಿ ಕ್ಲೋಸ್ ಆಗಿದೆ, ಯಾಕೋ ಬಿಡ್ತಾ ಇಲ್ಲ ಅಂತೆ. ಓಕೆ ಫೈನ್. ಸೊ ಆ ಕಡೆ ಆ ದಿಕ್ಕಿಗೆ ಹೋಗುವ. ಇಲ್ಲಿಂದ ಕೇವಿಂದ ನೀವು ಔರಂಗಾಬಾದ್ ಸಿಟಿ ಪೂರ್ತಿ ನೋಡ್ಬೋದು. ಪಾಸ್